ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಯಾಕೆ ಚಂದ್ರಪ್ಪ ಹಿಂಗ್ ಮನೆ ಕೇಳೋರು ಮರದ ಕೆಳಗೆ? ಚಂದ್ರಪ್ಪ, ಯಾ ಚಂದ್ರಪ್ಪ, ಯಾಕಲ್ಲ ಚಂದ್ರಪ್ಪ ಇಲ್ಲಿ ಮನೆ ಕೆಳಗೆ ಬಂದು? ಗುಂಡಜ್ಜಿ, ಸಂಸಾರನೂ ಬೇಡ, ಈ ಮನೆನೂ ಬೇಡ, ಮಠನೂ ಬೇಡ, ಎಲ್ಲನ ಸನ್ಯಾಸಿ ಹೋಗ್ಬಿಡಣ ಅನಿಸ್ಬಿಟ್ಟೈತೆ ನನಗೆ. ಅಂತದೇನಾಯ್ತು? ಅಲ್ಲ ಗುಂಡಜ್ಜಿ, ನನ್ನ ಹೆಂಡತಿ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ, ಅವಳು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಬಾಳು. ನೋಡಿದ್ರೆ ಯಾರು ಏನು ಹೇಳೋರ ಗೊತ್ತಿಲ್ಲ. ಈ ನಾನು ಉಂಬಕ್ಕಿಕ್ಕಲ್ಲ ಅಂದಂತೆ, ದುಡ್ಡು ಕೊಡಲ್ಲ ಅಂದಂತೆ ಏನನ ಹಿಂಗೆ ಹೇಳ್ಬಿಟ್ಟಾರೆ. ಅವಳು ನಾಯಿಗೆ ಒಯ್ದಂಗೆ ಒಯ್ದು ಸರಿಯಾಗಿ ನನ್ನ ಜೊತೆ ಮಾತಾಡ್ತಿಲ್ಲ, ಅಡುಗೆ ಮಾಡ್ತಿಲ್ಲ ಸರಿಯಾಗಿ. ಮತ್ತೀಗ ಬೆಳಗ್ಗೆದು ಸಾಯಂಕಾಲ ಇದ್ರೆ ಅದನ್ನೇ ತಿಂದು ಮನೆ ಕಂಬ್ತಾಳೆ. ನನಗಂತೂ ಒಂದು ತುತ್ತು ಇಕ್ಕಲ್ಲ, ನಾನು ಇಕ್ಕೇನು ತಿನ್ಬೇಕು? ಮಾತಾಡ್ಸೋದೇ ಇಲ್ಲ ಗುಂಡಜ್ಜಿ, ಯಾಕಾದ್ರೂ ಇದೀನ ಮನೆಗೆ ಅನ್ನಿಸ್ತೈತಿ. ಈ ಹುಡುಗ ಮಾಡೋದೆಲ್ಲ ಇಂಥವು. ನಮ್ಮ ಚಿಂಟು ಇರ್ಲಾರ್ದೆ ಸುಮ್ಮನೆ ಹೇಳ್ಬಿಟ್ರು ನೋಡು, ಒಂದು ಸಂಸಾರನೇ ಜಗಳಾಡಂಗೆ ಮಾಡೈತಲ್ಲ ಈ ಹುಡುಗ. ಅಲ್ಲ ಚಂದ್ರಪ್ಪ, ಅದಕ್ಕೆಲ್ಲ ಯೋಚನೆ ಮಾಡ್ಕೊಂಡು ಸುಮ್ಮನಿರಾಕಾಗ್ತೈತಿ. ನೀನೇ ಸಮಾಧಾನ ಮಾಡೋದು. ಯಾರ ಹೇಳಿರ್ತಾರೆ ಬಿಡತ್ತ. ಅಲ್ಲ, ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದಿ? ಯಾರಿಗೆ ನಾನು ಏನು ಮೋಸ ಮಾಡಿದ್ದಿ? ನೋಡಿದ್ರೆ ನನಗೆ ಹಿಂಗೆ ಅಂದರಿ, ನನಗೆ ಯಾರ ಬಗ್ಗೆನೂ ಏನೂ ಹೇಳೋಕ್ಕೋಗಲ್ಲ. ನೋಡಿದ್ರೆ ಬಂದು ಯಾರನ್ನಾಗಲಿ ಚಂದ್ರಪ್ಪ ಹಂಗಂದ ಹಿಂಗಂದ ಅತ್ತ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಹೇಳ್ತಾರೆ. ನಾನಂತ ತಪ್ಪು ಏನು ಮಾಡಿದ್ದೀನಿ? ಯಾರ ತಮಾಷೆಗೆ ಅಂದಿರ್ತಾರೆ, ನೀನು ಹೆಂಗೆ ಅದನ್ನು ಸೀರಿಯಸ್ ಆಗಿ ತಗೊಂಡಿರ್ತಾಳೆ ಅಷ್ಟೇ. ನಾನೆಲ್ಲ ಬುದ್ಧಿ ಹೇಳ್ತೀನಿ. ಊಟ ಮಾಡ್ತಾ ಇಲ್ವಾ? ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಗುಂಡಜ್ಜಿ. ಸರಿ ಬಾ, ನಮ್ಮಂತ ಹೋಗೋಣ. ನಾನು ಹುಂಚಿಗ್ರಿನ ಚಟ್ನಿ ಮಾಡಿ ಮುದ್ದೆ ಮಾಡಿದ್ದೀನಿ, ಅದೇ ಊಟ ಮಾಡಿ ಬಾ. ಏನು ಬೇಡ ಬಿಡಜ್ಜಿ. ಬಾರಲ್ಲ ಪಾಪ, ಸುಮ್ಮನೆ ಎದ್ದಾಳು. ಯಾಕಲ್ಲ ಪಾಪ ಚಂದ್ರಪ್ಪ ಕೈ ಅಂಗಡಿ ಕಣಿತ? ಮೊನ್ನೆ ಹೊಡೆದ್ಲಲ್ಲ, ಕೈಗೊಂದು ಸ್ವಲ್ಪ ಏಟಾಗೈತಿ. ಅವಳಿಗೆ ಏನ್ ತಿಕ್ಲತ್ತಿತ್ತ ಏನ? ಹಬ್ಬ ಬಾಬಾ, ಏನ್ ಸೆಕೆನಪ್ಪ, ಬೆನ್ನಾಗೆಲ್ಲ ನೀರು ಕಿತ್ಕಂತ ಸೆಕೆ ನೀರು ಕುಕ್ಕಮಕ್ಕಾಗಲ್ಲ, ನಿನ್ಕಮ್ಮಕ್ಕಾಗಲ್ಲ, ಹೊರಕ್ಕೆ ಹೋಗಕ್ಕಾಗಲ್ಲ. ನಮಗಂತೂ ಬೇಸಿಗೆ ರಜೆ ಕೊಟ್ಟಿದ್ರೆ ನೋಡಿರೆ ಎಲ್ಲಾನ ಆಟ ಆಡಕ್ಕೆ ಹೋಗೋಣ ಅಂದ್ರೆ ಬಿಸಿಲು ಏನು ಅಪ್ಪ ದೇವ್ರಿ, ಏನು ಬರಗಾಲನೇ ಬತ್ತೈತ ಏನೋ. ಬಾ ಚಂದ್ರಪ್ಪ. ಏನಜ್ಜಿ ಎಲ್ಲ ಮಾನ್ಗೆಟ್ಟನೆ, ನಿನಗೇನು ಮಾನ ಮರ್ಯಾದೆ ಏನನ ಐತಿ? ಅವತ್ತು ಸುಮ್ಮನೆ ಇರ್ಲಾರ್ದೆ ಏನೋ ಚಂದ್ರಪ್ಪ ನಿನ್ನ ಮೇಲೆ ಹೇಳ್ದಂತಂದಿಲ್ದವೆಲ್ಲ ಚಾಡಿ ಹೇಳಿ ಈಗ ಗಂಟೆ ಹೆಂಡತಿ ಜಗಳಾಡಂಗೆ ಮಾಡಿದ್ದೆ. ಚಂದ್ರಪ್ಪಂಗೆ ಕೂಳೆ ಇಕ್ಕಿಲ್ಲ ಹೆಂಡತಿ. ಮತ್ತೆ ಹಂಗೆ ಆಗ್ಬೇಕು. ನನ್ನ ಮೇಲೆ ಬಂದು ಪಿಟಿಂಗ್ ಇಕ್ಕಿ ನಿಂತ ಬಯಸಿರ್ಲಿಲ್ವೇ? ಬೆಳಗ್ಗೆಯಿಂದ ನಾನು ಉಪವಾಸ ಇರ್ಲಿಲ್ವೇ? ಅಲ್ಸಿರೋದನ್ನ ನೀನು ಇಕ್ಕಿರ್ಲಿಲ್ಲ ರಾತ್ರಿ. ಕರ್ಕೊಂಬಂದಿದ್ದೀನಿ, ಏನೋ ಅನ್ಬೇಡ, ಊಟಕ್ಕೆ ಇಕ್ತೀನಿ, ಸುಮ್ಮನಿರು. ನಾನೇನೋ ಅಂಬಲ್ಲ, ಹೋಗು. ಏನ್ ಚಂದನ ಚಿಂಟು, ಯಾಕ ನನ್ನ ಹಣೆ ಬರ ಚೆನ್ನಾಗೇ ಇಲ್ಲ. ನಿಮ್ಮ ಆಂಟಿಗೆ ಅದ್ ಯಾರು ಏನ್ ಹೇಳಿರೋ ಗೊತ್ತಿಲ್ಲ, ಒಯ್ದ್ಲು ಹಿಡ್ಕೊಂಡು. ನಾನೇನು ಮಾಡಿಲ್ಲ. ನೋಡು ಚಂದ್ರಣ್ಣ, ಕರ್ಮ ರಿಟರ್ನ್ ಅಂತಾರೆ. ನೀನು ಯಾರಿಗೆ ಏನ್ ಮಾಡಿದ್ದ ಏನ, ಯಾರಿಗೆ ಏನ್ ಸುಳ್ಳು ಹೇಳಿದ್ದ ಏನ, ಯಾರಿಗೆ ಏನ್ ಚಾಡಿ ಹೇಳಿದ್ದ ಏನ, ದೇವ್ರು ಅದಕ್ಕೆ ನೀನ್ ಹಿಂಗ್ ಮಾಡ್ತೀಯ ಅಂತಂದ್ಬಿಟ್ಟು ಬ್ಯಾರರಿಂದ ನೀ ಹೇಳ್ಸಿ ಸರಿ ಉಯಿಸಿರ್ತಾರೆ ಅಷ್ಟೇ. ದೇವ್ರು ಸುಮ್ಮನೆ ನೋಡಲಪ್ಪ, ಯಾರೇನ ಮಾಡ್ತಾರ ಅದಕ್ಕೆಲ್ಲ ಪಾಠ ಕಲ್ಸೈತಿ ದೇವ್ರು, ಗೊತ್ತಾ? ಅಂದ್ರೆ ನಿನ್ ಮಾತಿನ ಅರ್ಥ ನಾನು ಬಂದು ಗುಂಡಚ್ಚಿಗೆ ಚಾಡಿ ಹೇಳಿದ್ಕೆ ಮೊನ್ನೆ ನಿನ್ನ ಬೈತು ಅಂತಂದು ನನ್ನ ಬಗ್ಗೆ ಹೇಳೋರಂತಾನ? ನಮ್ ಗುಂಡಜ್ಜಿ ತಂಗ್ಳನ್ನ ಇಕ್ಕಿತ್ತು, ಅದು ನಾಯಿ ತಂಗೀಟಿಕ್ಕಿತ್ತು. ಇಲ್ಲ ಬಡ್ಡಿ ಮಗ್ನೆ, ನಾನೇನೋ ಹಂಗ್ ಮಾಡ್ದೆ ಅಂತಂದು ನೀನೇ ತಾನೇ ಹೇಳಿರೋದು ನಿಮ್ಮ ಆಂಟಿಗೆ ಇಲ್ದವೆಲ್ಲ ಅಲ್ವಲ್ಲ? ಇನ್ನು ಚಿಕ್ಕ ಹುಡುಗ ಇಂಥವೆ ತಂದಿಕ್ಕದು. ಗಂಡ ಹೆಂಡತಿ ಜಗಳಾಡ್ಕೊಂಡು 2-3 ದಿನ ಆತಾಲೆ ಮಾತಾಡಿಸ್ತಿಲ್ಲ, ಏನಿಲ್ಲ, ಸರಿಯಾಗಿ ಊಟ ಇಕ್ತಿಲ್ಲ, ಏನಿಲ್ಲ. ನಾನು ಯಾವತ್ತಲ್ಲ ಹೇಳಿದ್ದೆ ಹಂಗೆ? ನಾನೇನೋ ಬುದ್ಧಿ ಕಲಿಸ್ಬೇಕಂತ ಹಂಗೆ ಮಾಡಿದೆ. ಮತ್ತೀಗ ಇಷ್ಟುದ್ದ ಹುಡುಗ ಇದೆಯಾ, ನಮ್ಮ ಮನೆಗೆ ಬಂದು ಟಿವಿ ನೋಡ್ತಿದ್ಯಾ, ನೋಡಿದ್ರೆ ಇದು ಏನು ಕೇಬಲ್ ಕಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತಿದ್ದಲ್ಲ. ಮತ್ತೆ ಚಿಂಟು ಹಿಂಗ್ ಮಾಡ್ಬೇಡ, ಒಳ್ಳೇದಾಗಲ್ಲ. ನಾನು ಹೋಗಿ ನಿಮ್ಮ ಆಂಟಿಗೆ ಹೇಳ್ತೀನಿ. ಅಜ್ಜಿ ಸಮಾಧಾನ ಮಾಡದಂತೆ ಮೊಮ್ಮಗ ಪಿಟ್ಟಿಂಗ್ ಇಕ್ಕಿ ವಹಿಸದಂತೆ. ಹೆಂಗೈತಿ ಇವ್ರದ್ದು ಫ್ಯಾಮಿಲಿ ಡ್ರಾಮಾ.